ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗಂಡ ಹೆಂಡತಿ ಇಬ್ರು ಇಷ್ಟು ಧಾರಾಳ ಆಗ್ಬಿಟ್ರೆ ಹೇಗೆ? ಒಬ್ರು ಉಳಿತಾಯ ಮಾಡಿದ್ರೆ ಒಬ್ರು ಖರ್ಚು ಮಾಡ್ಬೇಕು. ಗಂಡ ಹೆಂಡತಿ ಅಂತಂದ್ಮೇಲೆ ಇಬ್ರು ಒಂದೇ, ಒಬ್ರು ಕೊಟ್ರೆ ಸಾಕು. ಈ ಅಕ್ಕಿ ಚೆಲ್ಸೋ ಅರ್ಥ ಏನ್ ಗೊತ್ತೇನಮ್ಮ? ನೀನು ಕಾಲಿಟ್ಟ ಗಳಿಗೆಯಿಂದ ಈ ಮನೆಯಲ್ಲಿ ಅನ್ನಕ್ಕೆ ಯಾವತ್ತೂ ಬರಬಾರ್ದೇ ಇರಲಿ ಅಂತ ಚೆಲ್ಲಾಡ್ಕೊಂಡು ಉಣ್ಣೋ ಅಷ್ಟು ಅನ್ನ ಸಿಗ್ಲಿ ಅಂತ. ಈಗ ಸೇರ್ವದ್ದು ಬಲ್ಗಲ್ಲಿಟ್ಟು ಒಳಗ್ ಬಾಮ್ಮ. ತಡಿ ತಡಿ, ಬರಕ್ ಮುಂಚೆ ಗಂಡನ ಹೆಸರು ಹೇಳ್ಬೇಕು. ಹೆಸರು ಹೇಳಿದ್ರೆ ಆಯುಸ್ಸು ಕಡಿಮೆ ಆಗುತ್ತಂತೆ. ಅದೆಲ್ಲ ಆಗಲ್ಲ, ಹೇಳ್ಬೇಕು ಅಂದ್ರೆ ಹೇಳಲೇಬೇಕು. ಲೋಕದಲ್ಲಿ ಇರಬಹುದು ಪಂಡಿತರು ಕೋಟಿ, ಧರೆಯೊಳಗೆ ಯಾರಿಹರು ವೆಂಕಟನಾಥನಿಗೆ ಸಾಟಿ. ಹೋ, ನನ್ ಮಗಳು ಕವಿಯತ್ರಿ ಅಂತ ಇವಾಗ ಗೊತ್ತಾಯ್ತು. ಸುನಂದಮ್ಮ ಅವರೇ, ಪಂಡಿತರ ಸ್ಪರ್ಶ ಸಹವಾಸ ದೋಷ ಸರಸ್ವತಿಯನ್ನು ಕವಿಯತ್ರಿಯನ್ನಾಗಿ ಮಾಡಿದೆ. ಇಲ್ಲ ಭಟ್ರೆ, ಸ್ಪರ್ಶ ಮಾತ್ರದಿಂದ ಈಕೆಯನ್ನು ಕವಿಯಾಗಿಸಲು ನಾನು ಕಾಳಿಮಾತೇನೂ ಅಲ್ಲ, ಈಕೆ ಕಾಳಿದಾಸನೂ ಅಲ್ಲ. ಕಾವ್ಯ ಎನ್ನುವುದು ಅವರವರ ಸ್ವಂತ ಪ್ರತಿಭೆ. ನೋಡಿದ್ರಾ, ನನ್ ತಮ್ಮ ಆಗ್ಲೇ ಅರ್ಧನಾರೀಶ್ವರ ಆಗ್ಬಿಟ್ಟ. ದಂಪತಿ ಆದ್ಮೇಲೆ ಪ್ರತಿಯೊಬ್ಬ ಗಂಡಸು ಅರ್ಧನಾರೀಶ್ವರನೇ ಅಕ್ಕ, ಅಲ್ವೇ ಬಾಬಾ? ನಿಮ್ಮ ಅಕ್ಕನಿಗೆ ಅನುಮಾನ ಇರೋ ಹಾಗಿದೆ, ಸ್ವಲ್ಪ ವಿಚಾರಿಸಪ್ಪ. ಹಾ, ನಾನ್ ವಿಚಾರಿಸ್ತೀನಿ ಆಮೇಲೆ. ನೀನ್ ಮೊದ್ಲು ಹೆಂಡತಿ ಹೆಸರು ಹೇಳಪ್ಪ. ಸಂಗೀತ ಸಾಹಿತ್ಯ ಕಲಾಪ್ರಪೂರ್ಣಾಂ ವಿದ್ಯಾವತೀಂ ಮಾನವತೀಂ ಗುಣಾಢ್ಯಾಂ ಸೌಂದರ್ಯ ಲಾವಣ್ಯ ವಿಶೋಭಿತಾಂಗೀಂ ಸರಸ್ವತೀಂ ವಿದ್ಧಿ ಸತೀಂ ಮದಿಯಾಂ. ಹೆಸರು ಕೇಳಿದ್ರೆ ಶ್ಲೋಕನೇ ಕಟ್ಬಿಟ್ಟಿರಲ್ಲಪ್ಪ. ಈಗ ಅರ್ಥ ಹೇಳು. ಸಂಗೀತ ಲಲಿತ ಕಲೆಗಳಲ್ಲಿ ಪೂರ್ಣಳಾಗಿ ಸೌಂದರ್ಯದಿಂದ ಶೋಭಿಸುವ ಈ ಕುಮಾರಿಯೇ ನನ್ನ ಪತ್ನಿ ಸರಸ್ವತಿ. ಇವರಿಬ್ರು ಸಂಸಾರ ಮಾಡೋದಿಕ್ ಮದ್ವೆ ಆಗಿದಾರ ಅಥವಾ ಸಂವಾದ ಮಾಡೋದಿಕ್ ಮದ್ವೆ ಆಗಿದಾರ? ಸಂವಾದ ಮಾಡ್ಕೊಂಡೆ ಸಂಸಾರ ಮಾಡ್ತಾರ ಬಿಡಿ. ಈಗ ಸೇರ್ವದ್ದು ಬಲ್ಗಾಲ್ ಒಳಗಿಟ್ಟು ಬಾ.